ಸಿನಿಮಾ ತುಂಬ ಚೆನ್ನಾಗಿದೆ. ನಾನು ಒಂದು ದಿವಸ ಬರೀರೋ ಥಿಯೇಟ್ರಲ್ಲಿ ನೋಡೋಕ್ಕಾಗಿಲ್ಲ, ಮನೇಲಿ ನೋಡಿದೆ. ಆಮೇಲೆ ಅನ್ನಿಸ್ತು ಮಸಾಲೆ ದೋಸೆನ ಹೋಟ್ಲಲ್ಲಿ ತಿಂದ್ರೆ ಚೆನ್ನಾಗಿರುತ್ತೆ, ಮನೆಗೆ ತರಿಸ್ಕೊಂಡು ತಣ್ಣಗಾದ್ಮೇಲೆ ತಿಂದರೆ ಚೆನ್ನಾಗಿರಲ್ಲ ಅಂತ. ದಯವಿಟ್ಟು ಒಂದು ದಿವಸ ಬರೀ ಥರ ಮಾಡಬೇಡಿ. ಈಗ ತೀರ್ಥರೂಪ ತಂದೆಯವ್ರನ್ನ ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ. ಮಸಾಲೆ ದೋಸೆನ ಎಲ್ಲಿ ತಿಂದರೆ ಚೆನ್ನಾಗಿರುತ್ತೋ ಅಲ್ಲೇ ತಿಂದರೆ ಚೆನ್ನಾಗಿರುತ್ತೆ, ತಣ್ಣಗಾದ್ಮೇಲೆ ತಿಂದರೆ ಚೆನ್ನಾಗಿರಲ್ಲ. ಭಾವುಕತೆ ಬಗ್ಗೆ ಏನು ಹೇಳ್ತೀರಾ ಸರ್? ಭಾವುಕತೆ ಕಣ್ಣಲ್ಲಿ ನೀರು ಬಂತು. ಇನ್ನೊಂದು ಹೇಳ್ಬೇಕಾದ್ರೆ ಇವತ್ತು ನನ್ನ ತಂದೆ ಜ್ಞಾಪನ ಬಂದರು. ಇವತ್ತು ಜನವರಿ 1ನೇ ತಾರೀಕು, ಇವತ್ತೇ ನನ್ನ ತಂದೆ ಹುಟ್ಟಿದ ದಿವಸ ಮತ್ತು ಸತ್ಯ ದಿವಸ. ನಮ್ಮ ತಂದೆ ಮಿಸ್ ಮಾಡ್ಕೊಂಡೆ. ತಂದೆ ತಾಯಿ ಎಲ್ಲ ತಾಯಿ ಬಂದಿದ್ದಾರೆ, ಅಕ್ಕಂದ್ರು ಬಂದಿದ್ದಾರೆ. ಕಣ್ಣಲ್ಲಿ ನೀರು ಬರುತ್ತೆ, ಬಾಯಿ ಹೊರಡ್ತಾ ಇಲ್ಲ, ಆ ಭಾವುಕತೆ ಬರ್ತಾ ಇದೆ ಸರ್. ಡಿಫ್ರೆಂಟ್, ಇವತ್ತಿನ ಕಾಲಕ್ಕೆ ಭಾಳ ಡಿಫ್ರೆಂಟ್. ಎಂಥ ಸ್ಟೋರಿ ಇದೆ ಅಂತಂದರೆ ಈ ಥರ ಒಳ್ಳೆ ಸಿನಿಮಾ ಕನ್ನಡದಲ್ಲಿ ಬಂದಿದೆಯಾ ಅಂತ ಇವತ್ತು ಆಶ್ಚರ್ಯ ಆಗ್ತಾ ಇದೆ. ಒಂದಿಸಿ ಬರೆಯರೆ ಮಾಡಿದರು, ಆದರೆ ಇದು ಡಿಫ್ರೆಂಟಾಗಿ ಒಂದು ನೀತಿ ಪಾಠವನ್ನು ಕೌಟುಂಬಿಕವಾಗಿ ಮನೆ ಮಂದಿಯೆಲ್ಲ ಅರ್ಥ ಮಾಡಿಕೊಂಡು ಅನ್ಯೂನ್ಯವಾಗಿ ನಡೆಯುವಂಥ ಒಂದು 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 ಸ್ಕ್ರಿಪ್ಟ್, ಒಂದು ಮೆಸೇಜು ಪ್ರತಿಯೊಬ್ಬರಿಗೆ ಬೇಕೇ ಬೇಕು. ಪ್ರತಿಯೊಬ್ಬರು ಕುಟುಂಬದವ್ರಿಗೆ ಈ ಸಿನಿಮಾ ನೋಡಲೇಬೇಕು. ಆ ರೀತಿ ಸಿನಿಮಾ ಮಾಡಿದ್ದಾರೆ. ಒಳ್ಳೆ ಸೀನರಿ ಮಾಡಿದ್ದಾರೆ, ಮತ್ತು ಆ್ಯಕ್ಟಿಂಗ್ ಮಾಡಿರೋರು ಭಾಳ ಬಂದವರೆಲ್ಲ ಒಂದು ಸ್ವಲ್ಪ ತುಬಿಟೆ ಹೋಗೋದು ಅಂಥ ಒಂದು ಭಾಳ ಡೀಪಾಗಿ ತಗೊಂಡಿದ್ದಾರೆ. ತಂದೆ ಮಕ್ಕಳು ಬಾಂಧವ್ಯ, ತಾಯಿ ಮಕ್ಕಳು ಬಾಂಧವ್ಯ, ಮಕ್ಕಳು ಪೋಲಿ ಆಗಿಬಿಟ್ರೆ ಹೆಂಗೆ, ಯಾವ ಥರ ಬದುಕಬೇಕು ಈ ಸಮಾಜದಲ್ಲಿ, ತುಂಬ ಹಂತವಾಗಿ ಬಿಡಿಸಿ ಹೇಳಿದರೆ ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು 2026ಕ್ಕೆ ಒಳ್ಳೆ ಸಿನಿಮಾ ಬಂದಿದೆ, ಪ್ರತಿಯೊಬ್ಬರು ನೋಡಬೇಕಾಗಿದೆ. ನಾನು ಫ್ಯಾಮಿಲಿ ಫಿಲಮ್, ಲಾಸ್ಟ್ ಸೀನ್ ಸೂಪರ್ ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಎಲ್ಲರೂ ನೋಡ್ಬೋದು, ಖುಷಿಯಿಂದ ನೋಡ್ಬೋದು. ನ್ಯೂ ಇಯರ್ಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮುಖೇಶ್ ಸರ್ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಸೂಪರ್, ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹಳೆ ಫೀಲಿಂಗ್ಸ್ ಎಲ್ಲ ಸ್ವಲ್ಪ ನೆನಪು ಬಂತು. ಥ್ಯಾಂಕ್ ಯು. ಸಿನಿಮಾ ತುಂಬ ಚೆನ್ನಾಗಿದೆ. ಇದು ರಿಯಲ್ ಸ್ಟೋರಿ ಅಂತ ಅನಿಸುತ್ತೆ. 2001ರಲ್ಲಿ ನಡೆದಿದ್ದ ನೈಜ ಘಟನೆ ಆಧಾರಿತ ಚಿತ್ರ ಮಾಡಿದ್ದಾರೆ. ಅದು ರವಿ ಬೆಳಗೆರೆ ಸರ್ ಅವ್ರದ್ದು ಯಾವುದೋ ಕಥೆನ ಕೇಳ್ದಂಗಿತ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ರಚನಾ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೀರೋ ಹೊಸಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಒಳ್ಳೆಯದಾಗಲಿ ಸಿನಿಮಾಗೆ. ಚೆನ್ನಾಗಿದೆ, ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ. ಹೊಸ ವರ್ಷಕ್ಕೆ ಬಿಡುಗಡೆ ಆಗಿದೆ. ಕನ್ನಡ ಸಿನಿಮಾ ಬೆಳೆಸಿ ಒಳ್ಳೆಯದಾಗಲಿ ಸಿನಿಮಾ. ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ ಸರ್. ಎಲ್ಲ ತಾಯಿ ಮೇಲೆ ಮೂವಿ ಮಾಡ್ತಾರೆ, ಬಟ್ ತಂದೆ ಮೂವಿ ಒಂದು ಒಳ್ಳೆ ಮೆಸೇಜ್ ಇದೆ ಅಂತ ಹೇಳಿ. ಆ್ಯಕ್ಟಿಂಗ್ ಎಲ್ಲ ಹೇಗೆ ಮಾಡಿದ್ದಾರೆ ಹೊಸಬ್ರು ಎಲ್ಲ ಹೊಸಬ್ರು, ಬಟ್ ವಂಡರ್ಫುಲ್ ಮೂವಿ ಸರ್. ಖಂಡಿತ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳೆಸಿ. ತುಂಬ ಏನು ಇಷ್ಟ ಆಯಿತು ನೋಡೋರಿಗೆ? ಏನು ಇಷ್ಟ ಆಗುತ್ತೆ ಆಡಿಯನ್ಸ್ಗೆ? ಫ್ಯಾಮ್ಲಿ ತಂದೆ ತಾಯಿ ಮಗ ಹೆಂಗಿರ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ. ಸೂಪರ್ ಮೂವಿ, ತುಂಬ ಇಷ್ಟ ಆಯಿತು. ನಾನು ಇದೊಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಜಗನ್ ನನಗೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಮೂವಿ ಅಂತೂ ನೆಕ್ಸ್ಟ್ ಲೆವೆಲ್ ಹಿಟ್ ಆಗಬೇಕು, ಆ್ಯಂಡ್ ಆಲ್ ದ ಬೆಸ್ಟ್. ಆ್ಯಂಡ್ ಇದು ತುಂಬ ಹಾರ್ಟ್ ಟಚಿಂಗ್ ಮೂವಿ ಆಗಿದೆ. ಐ ವಿಶ್ ಎವ್ರಿಬಡಿ ಟು ಕಮ್ ಆ್ಯಂಡ್ ವಾಚ್ ಆನ್ ಸ್ಕ್ರೀನ್ಸ್ ಸೊ ದ್ಯಾಟ್ ಎಲ್ಲ ಚೆನ್ನಾಗಾಗುತ್ತೆ. ಆಲ್ ದ ಬೆಸ್ಟ್ ಟೀಮ್. ತೀರ್ಥರೂಪ ತಂದೆಯವರಿಗೆ ಜೈ. ಇಂಥ ಚಿತ್ರನ ಯಾರು ದಯವಿಟ್ಟು ತಪ್ಪಿಸ್ಕೋಬೇಡಿ, ಮಿಸ್ ಮಾಡ್ಕೋಬೇಡಿ. ಬಾಂಧವ್ಯದ ಬಗ್ಗೆ ಏನಂತ ಹೇಳ್ತೀವಿ? ತಂದೆ ತಾಯಿ ಬಾಂಧವ್ಯ ಅನ್ನೋದ್ರ ಬಗ್ಗೆ ಇದೆಯಲ್ಲ, ಹಬ್ಬ. ನಾನು ಅವ್ರಿಗೆ ಎಷ್ಟು ಶರಣ ಹೇಳಿದ್ರು ಕಡಿಮೆನೇ. ಯಾಕಂತ ಕೇಳಿದ್ರೆ ಆ ಒಂದು ತಂದೆ ತಾಯಿ ಅನ್ನೋದು ಅಂದರೆ ಈ ಚಿತ್ರದ ಹೆಸರು ನಿಜವಾಗ್ಲೂ ಕೌಟುಂಬಿಕ ಪಾಠಶಾಲೆ ಅಂತ ಕರಿಬೇಕಾಗಿತ್ತು ಅಂತ ನನಗನ್ಸುತ್ತೆ. ಯಾಕಂತ ಕೇಳಿದ್ರೆ ಆ ಪಾಠಶಾಲೆ ಒಬ್ಬ ಮಕ್ಕಳು ಯಾವ ರೀತಿ ಬೆಳಿಬೇಕು, ತಂದೆ ತಾಯಿನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಚಿತ್ರದಲ್ಲಿ ಸವಿಸ್ತಾರವಾಗಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಆದರೆ ದಯವಿಟ್ಟು ಎಲ್ಲ ಕರ್ನಾಟಕದ ಕನ್ನಡಿಗರ, ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಈ ಹೊಸ ವರ್ಷದ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಬರೀ ಗಿಫ್ಟ್ ಅಲ್ಲ, ಗಾಡ್ ಗಿಫ್ಟ್. ಸೊ ತಂದೆ ತಾಯಿ ಸಂಬಂಧ, ತಂದೆ ಮತ್ತು ಮಗನ ಸಂಬಂಧ, ತಾಯಿ ಮಗನ ಸಂಬಂಧ ಎಲ್ಲ ತುಂಬ ಚೆನ್ನಾಗಿ ನೋಡಿದ್ದಾರೆ. ಸೊ ನಮಗೂ ಆ ಫೀಲ್ ತುಂಬ ಅಳುನೇ ಬಂದುಬಿಡ್ತು. ಸೊ ಅಷ್ಟು ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಬಂದು ಮೂವಿ ನೋಡಿ.